ಈಗ ರೋಮನ್ ಅಂಕಿ 2 ಬಿಡಿಸ್ಬೇಕಂದ್ರೆ ಏನು ಕೊಟ್ಟಿದ್ರು ಪ್ರಶ್ನೆ ಅಂದ್ರೆ 1 + tan θ + sec θ ಇಂಟು ಬ್ರ್ಯಾಕೆಟ್ 1 + cot θ - cosec θ ಈ ರೀತಿ ಇದ್ದಾಗ ನಾವು ಇಲ್ಲಿ ಬೇರೆ ಬೇರೆ ಅದಾವೆ. ಒಂದು ವೇಳೆ ಇಲ್ಲಿ ಟ್ಯಾನ್ ಇತ್ತು, ಇಲ್ಲಿ ಟ್ಯಾನ್ ಇತ್ತು ಅಂದ್ರೆ ನಾವು a+b ಆ ಸೂತ್ರ ಉಪಯೋಗ ಮಾಡ್ಬೋದು. ಬಟ್ ನಾವು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದ್ರೆ ಎಲ್ಲ ನಾನು ಸೈನು ಕಾಸ್ನೇ ಬರ್ಕೊತೀನಿ. ಸೈನ್ ಬೈ ಕಾಸ್ ನೋಡಿರಿ, ಟ್ಯಾನ್ θ ಅಂದ್ರೆ ನಮಗೆಲ್ಲರಿಗೂ ಗೊತ್ತು sin θ / cos θ ಅಂತ. sec θ ಅಂದರೆ ರಿವರ್ಸ್ 1/cos θ. cot θ cos θ / sin θ. cosec θ ಅಂದ್ರೆ 1/sin θ. ನಾನು ಇದೆಲ್ಲ ಕೊಟ್ಟಿದ್ದು ಏನು ಮಾಡ್ತೀನಿ, ಸೈನು ಕಾಸ್ ರೂಪನಾಗ ಬರ್ಕೊಂಡ್ಬಿಡ್ತೀನಿ. sin / cos ರೂಪನಾಗ ಅವಾಗ ಈ ರೀತಿ ನಮಗೆ ಬೆಲೆ ಸಿಗ್ತದೆ ನೋಡಿರಿ. ಪರಿಹಾರ ಅಂತ ಬರ್ಕೊಳ್ಳಿ. ಇಲ್ಲಿ 1 ಆ್ಯಸ್ ಇಟ್ ಈಸ್ ಬರ್ತೀನಿ. 1 ಬರೆದು ಪ್ಲಸ್ ಹೆಂಗದ ಹಂಗೆ ಬಂದೆ. ಟ್ಯಾನ್ θ ಬರೀ ಏನು sin θ / cos θ ಅಂತ ತುಂಬ್ತೀನಿ ನಾನು. ಟ್ಯಾನ್ θ ಬದಲು ಏನು ಬರಿಬೋದು ನಾವು ಅಂದ್ರೆ sin θ / cos θ ಅಂತ ಬರಿಬೋದು. ಪ್ಲಸ್ ಆ್ಯಸ್ ಇಟ್ ಈಸ್ ಬರಿತೀನಿ. sec θ ಬದಲು ಏನು ಬರಿಬೋದು ಅಂದ್ರೆ ನಾವು ಶೆಕ್ ಎದ್ರ ರಿವರ್ಸ್ ಇತ್ತು ಅಂದ್ರೆ 1/cos ಅಂದರೆ cos θ ರಿವರ್ಸ್. ನಾವು ಇದನ್ನು 1/cos θ ಅಂತ ಬರಿಬೋದು. ಇದು ಬ್ರ್ಯಾಕೆಟ್ ಆ್ಯಸ್ ಇಟ್ ಈಸ್ ಕ್ಲೋಸ್ ಮಾಡ್ತೀನಿ. ಅದೇ ರೀತಿ ಈಗ ಎರಡನೇ ಬ್ರ್ಯಾಕೆಟ್ ನೋಡಿರಿ, 1 ಆ್ಯಸ್ ಇಟ್ ಈಸ್ ಬರಿತೀನಿ ಪ್ಲಸ್ ಆ್ಯಸ್ ಇಟ್ ಈಸ್ cot θ ಹೆಂಗೆ ಬರಿಬೋದು ಅಂದ್ರೆ ನಾವು cos/sin ಬರಿಬೋದು. cos θ / sin θ ಅಂತ ಬರಿಬೋದು. ಅದೇ ರೀತಿ ಮೈನಸ್ ಆ್ಯಸ್ ಇಟ್ ಈಸ್ ಬರೆದು cosec θ ಅಂದ್ರೆ 1/sin θ ಅಂತ ನಮಗೆ ಅದು ವ್ಯತ್ಕ್ರಮಗಳು ಇವೆಲ್ಲ ನಮ್ಗೆ ಗೊತ್ತಿರಬೇಕು. ಈ ವ್ಯತ್ಕ್ರಮಗಳು ಬರ್ತೀವಿ. ಇದು ಬ್ರ್ಯಾಕೆಟ್ ಆ್ಯಸ್ ಇಟ್ ಈಸ್ ನಾವು ಕ್ಲೋಸ್ ಮಾಡ್ತೀನಿ. ಈಗ ನೋಡಿರಿ, ಇಲ್ಲಿ ಏನಿಲ್ಲ ಅಂದರೆ ಎಷ್ಟಿರ್ತದೆ, 1 ಇರ್ತದೆ ಛೇದನಾಗ. ಇಲ್ಲಿ ಏನಿಲ್ಲ ಅಂದರೆ ಛೇದದ ನಾವು 1 ಬರ್ಕೊಳ್ಬೇಕು. ಬರ್ಕೊಂಡಾಗ ನಾವೇನು ಮಾಡಬೇಕು, ಈಗ cos θ ಇಲ್ಲಿ cos θ ಇಲ್ಲಿ cos θ ಅದ, ಬಟ್ ಇಲ್ಲಿ ಚೇಂಜ್ ಅದ. ಅಂದರೆ ಛೇದಗಳು ಬೇರೆ ಬೇರೆ ಇದ್ದಾಗ ನಾವು ಏನು ಮಾಡಬೇಕಂತಂದ್ರೆ ಈ ರೀತಿ ಒಂದು ಛೇದದಲ್ಲಿ ದೊಡ್ಡ ಲೈನ್ ಹಾಕಿಕೊಂಡು cos θ ಒಂದು ಸಲ ಬರೆದು ಇದು ಈ ರೀತಿ ಗುಣಾಕಾರ ಮಾಡಬೇಕು. ಅಂದರೆ cos θ ಬರ್ಕೊಂಡು ಅಂದರೆ ಇದು ಈ ರೀತಿ ಗುಣಾಕಾರ ಅಂದರೆ ಏನಾಗ್ತದೆ, ಇಲ್ಲಿ cos θ + 1 cos θ ಆಯಿತು ಪ್ಲಸ್ sin θ ಅಂತಾಯಿತು. ಅಂದರೆ ಈ ರೀತಿ ಗುಣಾಕಾರ ಆಗಬೇಕಷ್ಟೆ, ರೈಟ್. ನೆಕ್ಸ್ಟ್ ಈ cos θ ಎರಡು ಕಡೆ cos θ ಇದೆ. ಇಲ್ಲಿ ಎರಡೂ ಕಡೆ cos θ ಇದ್ದಾಗ cos θ ಅವಾಗ ಕೆಳಗಿಂದೇನು ಬರೆಯೋದು ಅವಶ್ಯಕತೆ ಇರೋಲ್ಲ. ಪ್ಲಸ್ ಬರೋದು ಕೇವಲ ಇದು cos ಕ್ಯಾನ್ಸಲ್ ಆದರೆ ಇದು 1 ಅಷ್ಟೇ ಬರಿಬೇಕು. ಅದೇ ಈ ಬ್ರ್ಯಾಕೆಟ್ ಏನಾಯ್ತದು, ಇದಕ್ಕೆ ಕ್ಲೋಸ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಇಂಟು ಬ್ರ್ಯಾಕೆಟ್. ಇಲ್ಲಿ ನೋಡಿರಿ, ಇಲ್ಲಿನೂ ಸೇಮ್ sin θ ಅದ. ಇಲ್ಲಿ ಏನಿಲ್ಲ ಬಂದದ ಹೋಲ್ / ನಾವು sin θ ಅಂತ ಬರ್ಕೊಳ್ತೀನಿ. ಈ ರೀತಿ ಬರೆದುಕೊಂಡು ಇದು ಈ ರೀತಿ ಎರಡು ಏನಾಗ್ತದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಥವಾ ಕತ್ರಿ ಗುಣಾಕಾರ ಅಂತ ಈ ರೀತಿ ಗುಣಾಕಾರ ಆಗ್ತದೆ. sin θ ಒಂದ್ಲೇ sin θ ಆಯಿತು ಪ್ಲಸ್ cos θ ಅಂದರೆ cos θ ಆಯಿತು. ಇದು ಸೇಮ್ ಇದರೊಳಗೆ sin θ ಇದೆ. ಇದು sin θ ಕೆರಡು ಕ್ಯಾನ್ಸಲ್ ಅಥವಾ ಒಂದು ಸಲ ಇದು 1 ಬದಲು ಸಾಕಾಗ್ತದೆ. ಯಾಕಂದರೆ ಸೈನ್ ಕೆರಡು ಸೇಮ್ ಛೇದದಾಗ. ಅದರಿಂದ ಇದು -1 ಅಂತ ಬರಿಬೋದು. ಈ ಬ್ರ್ಯಾಕೆಟ್ ನಾನು ಏನು ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಈಗ ನೋಡಿರಿ, ಇದು ನಿತ್ಯ ಸಮೀಕರಣ ಆಗ್ತದೆ. ನಮ್ಗೆ ಯಾವ ನಿತ್ಯ ಸಮೀಕರಣ ಆಗ್ತದೆ ಅಂತಂದ್ರೆ ಇದು ನೋಡಿರಿ, ಇಲ್ಲಿ ಸೇಮ್ cos θ + sin θ ಅದ. ಇಲ್ಲಿ ಇದು ರಿವರ್ಸ್ ಈ ಕಡೆ ಬರೆದ್ರೂ ಒಂದೇ. ಮೊದಲು cos θ sin θ ಬರೆದ್ರೆ ಒಂದೇ ಆಗ್ತದೆ, ಯಾಕಂದ್ರೆ ಸೈನ್ ಸೇಮ್ ಅವ. ಇದು ಯಾವ ಸೂತ್ರ ಆಗ್ತದೆ ನಮ್ಗೆ, ಎರಡೂ ಕಡೆ ಸೇಮ್ ಅವ, ಬಟ್ ಚಿಹ್ನೆ ಮಾತ್ರ ಬದಲಿವೆ. ಅಂದರೆ ಇದು a+b ಫಾರ್ಮುಲಾ ಆಯಿತು. ಇದು ಹಿಂಗಿದ್ದಂಗೆ ಇದು ನೋಡಿರಿ. ಒಂದು ನಿಮಿಷ ನೋಡಿರಿ, ನಾವು ಇದೆಲ್ಲ ನಿತ್ಯ ಸಮೀಕರಣ ನಾವು ಗೊತ್ತಿರಬೇಕು ಗಣಿತನಾಗ. ಇವೆಲ್ಲ ಇದಿಷ್ಟು ಅಂದರೆ a ಇದ್ದಂಗೆ. ಇದೆಲ್ಲ a ಇದ್ದಂಗೆ. cos θ + sin θ ಅಂದರೆ a ಇದ್ದಂಗೆ, ಪ್ಲಸ್ ಇದು b ಇದ್ದಂಗೆ. ಇಲ್ಲಿನೂ ಹಿಂಗೆ ನೋಡಿರಿ, ಇದಿಷ್ಟು cos θ sin θ ಬರೆದ್ರು ಒಂದೇ, ಇದು ಬರೆದ್ರು ಒಂದೇ. ಇದೆಲ್ಲ ಪೂರ್ತಿ a ಇದ್ದಂಗೆ, ಇದು ಒಂದು ಮಾತ್ರ b ಇದ್ದಂಗೆ, -b ಇದ್ದಂಗೆ. ಅಂದರೆ a+b × a - b ಫಾರ್ಮುಲಾ ನಮ್ಗೆ ಏನು ಗೊತ್ತದ ಅಂತಂದ್ರೆ a+b × ಇದು ನಾನು ಡಿಲೀಟ್ ಮಾಡ್ತೀನಿ ನೋಡಿರಿ. a+b × a - b ಫಾರ್ಮುಲಾ ನಮ್ಗೆ ಗೊತ್ತದ. ಏನು ಬರಿಬೇಕಂತಂದ್ರೆ a+b × a - b ಫಾರ್ಮುಲಾ ನಮಗೇನು ಗೊತ್ತಿದೆ, a² - b² ಅಂತ ಗೊತ್ತು ನಮಗೆ. a² - b² ಅಂತ ಗೊತ್ತು ನೋಡ್ರಿ. a+b × a² - b² ಅಂತ ಗೊತ್ತು. ಈಗ ನಮಗೆ ಬಲಗಡೆ ಇದು ಎಡಗಡೆದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ a+b ಇದ್ದಂಗೆ ಇದು ಬ್ರ್ಯಾಕೆಟ್ ಹೋಗ್ಬೋದು. a+b ×
ಇದು ಎ ಮೈನಸ್ ಬಿ ಇದ್ದಂಗೆ ನಾವು ಈ ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದಾಗ ನಾವು ರೈಟ್ ಹ್ಯಾಂಡ್ ಸೈಡ್ ಮಾತ್ರ ಬರಿಬೋದು. ಈಗ ನೋಡಿರಿ ನಾನು ಈಗೇನು ಮಾಡ್ತೀನಿ, ಹೋಲ್ ಡಿವೈಡೆಡ್ ಬೈ ಇದು ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಎರಡು ಗುಣಾಕಾರ ಮಾಡ್ತೀನಿ. ಕಾಸ್ ಥೀಟಾ ಆ್ಯಸ್ ಇಟ್ ಈಸ್ ಬರಿತೀನಿ, ಸೈನ್ ಥೀಟಾನು ಆ್ಯಸ್ ಇಟ್ ಈಸ್ ಬರಿತೀನಿ ಥೀಟಾ ಅಂತ. ಈಗ ಇದ್ರ ಬದಲಿ ನಾನು ಏನು ಮಾಡೋದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾದಾಗ ನಾನು ಏನು ಮಾಡ್ತೀನಿ, ಈ ಸೂತ್ರ ಹಾಕ್ಬಿಡ್ತೀನಿ ನಾನು ಎ ಬಲಗಡೆ. ಎ ಸ್ಕ್ವೇರ್ ಅಂದರೆ ಏನಂದ್ರೆ ನಮಗೆ ಇದಿಷ್ಟು ಎ ಅಂದ್ರೆ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇದು ಎ ಐತಿ, ಇದಕ್ಕೆ ಎ ಸ್ಕ್ವಯರ್ ಇದೆ ನೋಡಿರಿ ರೈಟ್ ಹ್ಯಾಂಡ್ ಸೈಡು ಎ ಸ್ಕ್ವೇರ್ ಇತ್ತು, ಮೈನಸ್ ಸೂತ್ರದಾಗ ಮೈನಸ್ ಅದ, ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಒಂದು ನೋಡಿರಿ, ಬಿ ಸ್ಕ್ವೇರ್ ಅಂದ್ರೆ ಇದು ಎ ಇಷ್ಟು ಎ ಇದ್ದಂಗೆ ಇಲ್ಲಿಂದ ಇಲ್ಲಿವರೆಗೂ ಎ ಇದ್ದಂಗೆ, ಇದು ಬಿ ಇದ್ದಂಗೆ ಅಂದ್ರೆ ಬಿ ಸ್ಕ್ವೇರ್ ನೋಡಿರಿ 1 ಇದೆ ಅಂದ್ರೆ ಒಂದ್ರ ವರ್ಗ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇದು ಎ ಪ್ಲಸ್ ಬಿ ಫಾರ್ಮುಲಾ ಐತೆ ನೋಡಿ, ಎ ಪ್ಲಸ್ ಬಿ ಇದ್ದಂಗೆ. ಎ ಪ್ಲಸ್ ಬಿ ಫಾರ್ಮುಲಾ ನಮಗೆ ನೆನಪಿದೆ, ಅದರ 8ನೇ ಕ್ಲಾಸ್ ಹಿಡ್ದಾಗ ನಮ್ಗೆ ಗೊತ್ತಿರೋದು. ಎ ಪ್ಲಸ್ ಬಿ ಫಾರ್ಮುಲಾ ಏನಿದೆ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಮನಾಗಿದೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಈಗ ನಾವೇನು ಮಾಡಬೇಕು, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದು ಇದು ಏನಿದ್ದಂಗೆ, ಇದು ಎ ಇದ್ದಂಗೆ, ಇದು ಬಿ ಇದ್ದಂಗೆ, ಎ ಪ್ಲಸ್ ಬಿ ಇದ್ದಂಗೆ, ಎ ಪ್ಲಸ್ ಬಿ. ಈಗ ಇದು 1 ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರ್ತೀನಿ ನಾನು. ಇನ್ನು ನೋಡ್ರಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ಬೋರ್ಡು ಸ್ವಚ್ಛ ಮೇಲೆ ತೊಗೊಳ್ತೀನಿ, ತೆಗೆದುಕೊಂಡು ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಇಲ್ಲಿ ಎ ಸ್ಕ್ವಯರ್ ಅಂತಂದ್ರೆ ಏನೋ ಕಾಸ್ ಸ್ಕ್ವಯರ್ ಆಯಿತು, ಕಾಸ್ ಸ್ಕ್ವಯರ್ ಥೀಟಾ ಆಯಿತು, ಪ್ಲಸ್ ಸೈನ್ ಸ್ಕ್ವಯರ್ ಥೀಟಾ ಆಯಿತು, ಪ್ಲಸ್ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಇದು ಮೈನಸ್ 1 ವರ್ಗ ಮೈನಸ್ 1 ಅಂತ ಆಯ್ತು. ಇದು ಹೋಲ್ ಡಿವೈಡ್ ಬೈ ನಾನು ಏನು ಮಾಡ್ತೀನಿ, ಕಾಸ್ ಥೀಟಾ ಸೈನ್ ಥೀಟಾ ಆ್ಯಸ್ ಇಟ್ ಈಸ್ ಬರಿತೀನಿ. ಕಾಸ್ ಥೀಟಾ ಸೈನ್ ಥೀಟಾ ಆ್ಯಸ್ ಇಟ್ ಈಸ್ ಬರಿತೀನಿ. ಇನ್ನೊಂದು ಫಸ್ಟ್ ನಿತ್ಯ ಸಮೀಕರಣನೇ ಗೊತ್ತದ ನಮಗೆ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂಯೇಷನ್ ನಮಗೆ ಇದೊಂದು ನಿತ್ಯ ಸಮೀಕರಣ, ಮೊದಲನೇ ನಿತ್ಯ ಸಮೀಕರಣ ತ್ರಿಕೋನಮಿತಿಯಲ್ಲಿ ಏನಿದೆ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತದೆ. ಅಂದರೆ ಇದರ ಅರ್ಥ ಏನೋ, ನಾವು ಇದಿಷ್ಟರ ಬದಲಿ ನಾವೇನು ತುಂಬೋದು, ನಾವೀಗ 1 ಅಂತ ತುಂಬೋದು. ಇದು ಒಂದು ನಿತ್ಯ ಸಮೀಕರಣನೇ ಇದೆ ನಮಗೆ, ತ್ರಿಕೋನಮಿತಿದು ಫಸ್ಟ್ ನಿತ್ಯ ಸಮೀಕರಣ ಇದೆ. ಈಗ ನಾನು ಏನು ಮಾಡ್ಬೋದು, ಇದಿಷ್ಟರ ಬದಲಿ ನಾನು ಏನು ತುಂಬ್ತೀನಿ, ಈಗ ಸಮನಾಗಿದೆ ಆ್ಯಸ್ ಇಟ್ ಈಸ್ ಬರ್ತೀನಿ. ಇದಿಷ್ಟು ಇದ್ರ ಬದಲಿ ಸೈನ್ಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇದ್ರ ಬದಲಿ ಏನು ಬರ್ತೀನಿ ನಾನು 1 ಅಂತ ಬರ್ತೀನಿ. ಇಲ್ಲಿ ಇದು 2 ಸೈನ್ ಥೀಟಾ ಏನು ಉಳಿತದೆ ಬರ್ಕೊಂಡ್ಬಿಡ್ತೀನಿ, 2 ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ 1 ಆ್ಯಸ್ ಇಟ್ ಈಸ್, ಇದು ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಹೆಂಗದಂಗೆ ಬರ್ತೀನಿ. ಈಗ ನೋಡ್ರಿ ಇಲ್ಲಿ ಪ್ಲಸ್ ಇಲ್ಲಿ ಒಂದದ, ಇಲ್ಲಿ ಮೈನಸ್ ಒಂದದ, ಅಂದರೆ ಒಂದು ಒಂದ್ರಾಗ ಒಂದು ಕಳೆದ್ರೆ ಏನೋ 0 ಆಯಿತು, ಅಥವಾ ಕ್ಯಾನ್ಸಲ್. ಈ ಪೆನ್ ಚೇಂಜ್ ಮಾಡೋಣ, ರೆಡ್ಡಲ್ಲಿ ಪ್ಲಸ್ 1 ಮೈನಸ್ 1 ಏನಾಯ್ತು ನಮ್ಗೆ 0 ಆಯಿತು, ಕ್ಯಾನ್ಸಲ್ ಆಯಿತು. ಏನು ಉಳಿತು ಬರ್ಕೊಳ್ಳೋಣ, ಏನು ಉಳಿತು ಅಂದರೆ ನಮಗೆ 2 ಸೈನ್ ಥೀಟಾ ಕಾಸ್ ಥೀಟಾ ಉಳಿತು ಡಿವೈಡೆಡ್ ಬೈ ಕಾಸ್ ಥೀಟಾ 2 ಸೈನ್ ಥೀಟಾ ಕಾಸ್ ಥೀಟಾ ಉಳಿತು ಅಂಶನ್ಯಾಗ. ಛೇದನೆಗೆ ಏನಿದೆ ಕಾಸ್ ಥೀಟಾ ಸೈನ್ ಥೀಟಾ ಇದೆ, ಅಂದರೆ 2 ಸೈನ್ ಥೀಟಾ ಕಾಸ್ ಥೀಟಾ ಎರಡು ಏನು ಸೇಮೇ ಇದೆ, ಇದು ಈ ಕಡೆ ಬರೆದ್ರೆ ಒಂದೇ, ಇದು ಈ ಕಡೆ ಬರೆದ್ರೆ ಒಂದೇ. ಇವೆರಡು ಏನಾಯಿತು, ಸೈನ್ ಥೀಟಾ ಕಾಸ್ ಥೀಟಾ ಏನಾಯಿತು ಕ್ಯಾನ್ಸಲ್ ಆಯಿತು. ಅದರಿಂದ ನಮ್ಗೆ ಎಷ್ಟು ಸಿಕ್ತು ಅನ್ಸರ ಕೇವಲ 2, ಅಂದರೆ 2 ಒಂದಲೇನೆ 1 ಅಂದಂಗೆ, ಅಂದರೆ 2 ಒಂದಲೇನೆ 2, ಅಂದರೆ ಆಪ್ಷನ್ ನಮಗೆ 2 ಎಷ್ಟನೇ ಆಪ್ಷನ್ ಅದ ನೋಡಿದ್ರೆ 2 ಆಪ್ಷನ್ ಅದ ನಮಗೆ. ಉತ್ತರ ನಮಗೆ ಸಿ ಆಪ್ಷನ್ ನಮಗೆ ಸರಿಯಾದ ಉತ್ತರ ಅಂತ ತಿಳ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್, ಈಗ 3ನೇ ಕ್ವಶನ್ ಬಿಡಿಸೋಣ ಅದೇ ರೀತಿ. ಈಗ ರೋಮನ್ಕಿ 3ನೇ ಪ್ರಶ್ನೆ ಬಿಡಿಸೋಣ. ಇದರಲ್ಲಿ ಏನಿದೆ ಅಂದರೆ sec a ಪ್ಲಸ್ tan a ಇಂಟು ಬ್ರ್ಯಾಕೆಟ್ 1 ಮೈನಸ್ ಸೈನ್ ಎ ಅಂತಿದೆ. ಇದ್ರ 4 ಆಪ್ಷನ್ ಕೊಟ್ಟಾರೆ, sec a ಆಪ್ಷನ್, ಬಿ ಆಪ್ಷನ್ ಸೈನ್ ಎ, ಸಿ ಆಪ್ಷನ್ cosec a, ಡಿ ಆಪ್ಷನ್ ಕಾಸ್ ಎ ಅಂತ ಕೊಟ್ಟಾರೆ. ಹಿಂಗಿದೆ ಇಲ್ಲಿ ನಾವು ಏನು ಮಾಡಬೇಕು, ಹಿಂದಿನ ರೀತಿಯೇ ಈ ರೀತಿ 1 ಮೈನಸ್ ಸೈನ್ ಎ ಬರ್ಬೇಕಲ್ಲ, ಅಂದ್ರೆ ಇವೆರಡು ಏನು ಸೆಕ್ ಇದ್ದಿದ್ದು ನಾವು ಸೈನ್ ರೂಪನ್ಯಾಗ ಅಥವಾ ಕಾಸ್ ರೂಪನ್ಯಾಗ ಬರ್ಕೊಳ್ಬೇಕು. ಅದನ್ನು ನಾವು ಈಗ ಸೈನ್ ಹೆಂಗೆ ಬರಿಬೋದು, ನಾವು ಹಿಂದಿನ ಪ್ರಕಾರ ಸೈನ್ ಅಂದ್ರೆ ಸೆಕ್ ಎ ಅಂದ್ರೆ ನಾವು ಹೆಂಗೆ ಬರಿಬೋದು ಅಂದ್ರೆ 1/cos a ಅಂತ ಇದ್ರ ವ್ಯತ್ಕ್ರಮ ಬರಿಬೋದು ನಾವು, ಕಾಸ್ ಎ. ಟ್ಯಾನ್ ಎ ಬದಲಿ ಏನು ಬರಿಬೋದು ಅಂದ್ರೆ ನಾವು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರಿಬೋದು. ಯಾಕೆ ಬರಿಬೇಕಂದ್ರೆ ಇದೇ ರೀತಿ ನಮ್ಗೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮ್ ಸಿಗ್ತದೆ.
ಅದ್ರ ಸಲುವಾಗಿ ನಾವು ಇದನ್ನು ಈ ರೀತಿ ಸೈನ್ ಮತ್ತು ಕಾಸ್ ರೂಪನೇ ಬರ್ಕೊಂಡ್ಬೇಕು ನಾವು ಪ್ರಶ್ನೆಯಲ್ಲಿ ಕೊಟ್ಟಿದ್ದು. ಈಗ ನಾ ಬ್ರ್ಯಾಕೆಟ್ ಓಪನ್ ಬರಿತೀನಿ ಆ್ಯಸ್ ಇಟ್ ಈಸು. ಈ ಸೆಕ್ಕೆ ಬದಲಿ ಏನು ಬರಿತೀನಿ ಅಂದ್ರೆ ಶೆಕೆ ಬದಲಿ ನಾವೇನು ಬರಿಬೋದು 1/cos A ಅಂತ ಬರಿಬೋದು. 1/cos A ಉಲ್ಟಾ ಮಾಡಿದಾಗ ಶೆಕ್ ಇದ್ದಿದ್ದು ಕಾಸ್ ಆಗ್ತದೆ, ಕಾಸ್ ಇದ್ದಿದ್ದು ಶೆಕ್ ಆಗ್ತದೆ. ಪ್ಲಸ್ ಆ್ಯಸ್ ಇಟ್ ಈಸ್ ಬರಿತೀನಿ ನಾನು. ಸೈನ್ ಟ್ಯಾನ್ ಹೆಂಗೆ ಬರಿಬೋದು ಅಂದ್ರೆ ನಾವು sin/cos ಬರೆದ್ರೆ sin A/cos A ಬರೆದ್ರೆ ನಮಗೆ ಟ್ಯಾನ್ ಎ ಅದಕ್ಕೆ ಸಮ ಆಗ್ಬಿಡ್ತದೆ. ಅದರಿಂದ ನಾವು ಟ್ಯಾನ್ ಬದಲಿ ಏನು ಬರಿಬೋದು ನಾವು sin A/cos A ಅಂತ ಬರಿಬೋದು. ಈ ಎರಡನೇ ಬ್ರ್ಯಾಕೆಟ್ ಏನು ಮಾಡ್ಬೋದು ಅದೇ ರೀತಿ ಆ್ಯಸ್ ಇಟ್ ಈಸ್ ಬರ್ಕೊಂಡ್ಬಿಡ್ಬೇಕು. ಅದಕ್ಕೆ 1 - sin A ಆ್ಯಸ್ ಇಟ್ ಈಸ್ ಬರಿಬೇಕು. ಅದಕ್ಕೆ ಬದಲಾವಣೆ ಮಾಡಬಾರ್ದೇನೋ. ಈಗ ನೋಡಿರಿ ನೆಕ್ಸ್ಟ್ ಇವು ಛೇದಗಳು ಎರಡು ಒಂದೇ ಅವ. ಹೀಗಿದ್ದಾಗ ನಾವೇನು ಮಾಡಬೇಕು, ಛೇದ ಒಂದು ಸಲ ಈ ರೀತಿ ದೊಡ್ಡ ಲೈನ್ ಹಾಕ್ಕೊಂಡು ಒಂದು ಸಲ ಬರೆದುಕೊಂಡು ಇದು ಮೇಲಿಂದು ಏನದು 1 + sin A ಹೆಂಗದ ಹಂಗೆ ನಾವು ಬರೀಬೇಕು. ಇದು ನಮಗೆ ಭಿನ್ನರಾಶಿ ನಿಯಮ ಪ್ರಕಾರ ಗೊತ್ತಿರೋ ಛೇದ ಒಂದೇ ಇದ್ದಾಗ ಮೇಲಿಂದ ಏನು ಹೇಳ್ತದೆ ಅಂಶ ಅದು ಕೂಡಿಸಂದ್ರೆ ಕೂಡಿಸ್ಬೇಕು, ಕಳೆ ಅಂದ್ರೆ ಕಳಿಬೇಕಾದ ಚಿಹ್ನೆ ಏನು ಹೇಳ್ತದನ್ನು ನಾವು ಮಾಡಬೇಕು. ಇದೇ ರೀತಿ ನಾನು ಬರ್ತೀನಿ. ನೆಕ್ಸ್ಟ್ ಇದು ಎರಡನೇ ಬ್ರ್ಯಾಕೆಟ್ನ ಏನು ಮಾಡ್ತೀನಿ 1 - sin A ನಾ ಏನು ಮಾಡ್ತಾಯಿಲ್ಲ, ಅದು ಆ್ಯಸ್ ಇಟ್ ಈಸ್ ಹಂಗೆ ಬರಿತಾಯಿದ್ದೀನಿ ನೋಡಿರಿ. ಈಗ ಹಿಂದಿನ ಪ್ರಕಾರ ಇದು ಯಾವ ಸೂತ್ರ ಐತೆ ಅಂತ ನಮ್ಗೆ ಗೊತ್ತೈತೆ. ಎರಡೂ ಪದಗಳು ಒಂದೇ ಅವ, ಬಟ್ ಚಿಹ್ನೆ ಮಾತ್ರ ಬಂದಿದೆ ನೋಡಿರಿ. ಇದು ಇಲ್ಲಿನೂ 1 ಅದ, ಈ ಪಲ್ಲಿನೂ 1 ಅದ, ಇಲ್ಲಿನೂ ಈ ಬ್ರ್ಯಾಕೆಟ್ನಾಗೂ 1 ಅದ, ಇಲ್ಲಿನೂ sin A ಅದ, ಇಲ್ಲಿಯೂ sin A ಅಂದ್ರೆ ಎರಡು ಪದಗಳ ಒಂದೇ ಅವ, ಬಟ್ ಚಿಹ್ನೆ ಮಾತ್ರ ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಇದೆ. ಹಿಂಗಿದ್ದಾಗ ನಾವು ಯಾವ ಸೂತ್ರ ಉಪಯೋಗ ಮಾಡ್ಬೇಕಂದ್ರೆ ಇದು A + ಇದು B ಇದ್ದಂಗೆ, ಇದು A - B ಇದ್ದಂಗೆ. ನಿತ್ಯ ಸಮೀಕರಣ ಗೊತ್ತಿದೆ ನಮಗೆ. ಏನು ನಿತ್ಯ ಸಮೀಕರಣ ಅಂದರೆ A + B × ಹಾಕಿದಾಗ A + B × A - B ಆಗಿದೆ ಅಂದ್ರೆ ನಿತ್ಯ ಸಮೀಕರಣ ಏನಂದ್ರೆ A² - B² ಅಂತ ನಮಗೊಂದು 8ನೇ ಕ್ಲಾಸ್ ಅಥವಾ ಹಿಂದಿನ ಕಲ್ತಿದ್ದು ನಿತ್ಯ ಸಮೀಕರಣ. ಈಗ ನಾವು ಏನು ಮಾಡಬೇಕು, ಈ ರೀತಿ ಬರೆದು ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದಂದ್ರೆ ಬಲಗಡೆ ಸೈಡ್ ಹಾಕ್ಬೇಕು ನಾವು ಅಷ್ಟೇ. ಅಂದರೆ ಡಿವೈಡ್ ಬೈ ಇದು ಕೆಳಗೆ ಇಲ್ಲಿ ಏನಿಲ್ಲ ಅಂದರೆ ಡಿವೈಡ್ ಬೈ ಇದ್ರ ಕೆಳಗೆ ನಾವು 1 ಅಂತ ಬರ್ಕೊಂಬರ್ಬೋದು. ಈ cos A ಛೇದ ಇದು ಎರಡು ಕೆಳಗಿಂದು ನಾವು ಏನು ಮಾಡ್ಬೇಕು ಗುಣಾಕೊಂಡು cos A ಒಂದಲೇ cos A ಆಯಿತು. ಈಗ ಈ A + B × A - ಫಾರ್ಮುಲಾ ಏನೈತೆ ನಮಗೆ A² ಅಂದರೆ ಏನದು, ಇಲ್ಲಿ A ಅಂದ್ರೆ ಬದಲಿ ಎಷ್ಟಿದೆ ನಮಗೆ 1 ಅದ. ಅದಕ್ಕೆ ಏನು ಮಾಡ್ಬೇಕು, ಇಲ್ಲಿ 1ರ ವರ್ಗ ಬರ್ಕೊಳ್ಬೇಕು. ಪ್ಲಸ್ ಇಲ್ಲಿ ಸೂತ್ರದಾಗ ಮೈನಸ್ ಇದೆ, ಮೈನಸ್ ಬರ್ಕೊಳ್ಬೇಕು. ಇಲ್ಲಿ B ಅಂದ್ರೆ ಏನಿದೆ sin A ಇದೆ, ಅದು ಇದು ವರ್ಗ ಇದೆ, ಅದಕ್ಕೆ ನಾವು sin² ಅಂತ ಬರಿಬೋದು. sin² A ಅಂತ ಬರಿಬೋದು. sin² A ಇನ್ನೊಂದು ಫಾರ್ಮುಲಾ ನಮಗೆ ಗೊತ್ತದ, ಬೇಸಿಕ್ ಫಾರ್ಮುಲಾ ಮೊದಲನೇ ನಿತ್ಯ ಸಮೀಕರಣ ಅಂದರೆ cos² A + sin² A = 1. ನಾವು ಈಗೇನು ಮಾಡಬೇಕು, ಈ sin² ಬದಲಿ ನಾವು ಇದು ಕ್ಯಾನ್ಸಲ್ ಆಗೋ ಸಲುವಾಗಿ sin² ಬದಲಿ ನಾವು ಏನು ಬರಿಬೋದು ನೋಡಿರಿ, sin² ನ ಇಲ್ಲೇ ಇಟ್ಕೊಂಡ್ರೆ, ಯಾಕಂದರೆ ಇದಕ್ಕೆ ಕಾಸ್ ಕ್ಯಾನ್ಸಲ್ ಮಾಡೋ ಸಲುವಾಗಿ ನಾವು ಈ ರೀತಿ ಬರಿಬೋದು. sin² A = ಇದು ಒಂದು ಹೆಂಗಂದಂಗೆ ಈ ಪ್ಲಸ್ ಇಲ್ಲೇನೇ ಪ್ಲಸ್ ಇರ್ತದೆ, ಈ ಕಡೆ ಹೋದಾಗ ಏನಾಯಿತು ಮೈನಸ್ cos² A ಅಂದ್ರೆ ನಾವು ಏನು ಬರಿಬೋದು, sin² A ಬದಲಿ ಇದನ್ನು 1 - cos² A ಅಂತ ಬರಿಬೋದು. ಯಾಕಂದರೆ ಇದು ಕ್ಯಾನ್ಸಲ್ ಆಗ್ತದೆ, ನಮಗೆ ಯಾವ್ದು ಬೆಲೆಗಳು ಕೊಟ್ಟಿದ್ದ ಪ್ರಶ್ನೆ ಪ್ರಕಾರ ಆನ್ಸರ್ ಸಿಗ್ತದೆ ನಮಗೆ. ಇಲ್ಲಿ ಆ್ಯಸ್ ಇಟ್ ಈಸ್ 1² ಅಂದರೆ 1ರ ವರ್ಗ 1 ಆಯಿತು, ಮೈನಸ್ ಆ್ಯಸ್ ಇಟ್ ಈಸ್ ಬರಿತೀನಿ. sin² ಬದಲಿ ನಾವು ಇದು 1 - sin ಇದು ಮೈನಸ್ ಹೆಂಗದ ಹಂಗೆ ಬರಿತೀನಿ. sin² ಬದಲಿ ನಾನು ಏನು ಬರಿತೀನಿ 1 - cos² A ಬರಿತೀನಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ, ಒಂದು ಬ್ರ್ಯಾಕೆಟ್ ಹಾಕ್ಕೊಳ್ತೀನಿ. ಯಾಕಂದರೆ ಇದು ಎರಡು ಇಲ್ಲಿ ಮೈನಸ್ ಸಲುವಾಗಿ ಬ್ರ್ಯಾಕೆಟ್ ಹಾಕ್ಕೊಂಡಿನಿ. ಸ್ವಲ್ಪ ಬೋರ್ಡ್ ಮೇಲ್ಗಡೆ ತೊಗೊಳ್ತೀವಿ. ಹೋಲ್ ಡಿವೈಡೆಡ್ ಬೈ cos A ಇದೆ ಕೆಳಗಡೆ, ಅದು ಏನು ಮಾಡಬಾರ್ದು ಹೆಂಗದಂಗೆ ಬರಿಬೇಕು cos A ಅಂತ. ಈಗ ಒಂದು ಹೆಂಗದಂಗೆ ಬರಿತೀನಿ, ಇದು ಚಿಹ್ನೆ ಮೈನಸ್ಲಿಂದ ಇದು ಗುಣಾಕಾರ ಆಗಬೇಕು. ಇದು ಪ್ಲಸ್ ಇಲ್ಲೇನದ ಮೈನಸ್ ಅದ, ಇಲ್ಲೇನು ಪ್ಲಸ್ ಇರ್ತದೆ, ಇದು ಬ್ರ್ಯಾಕೆಟ್ ಅಂದ್ರೆ ಇಂಟು ಇದ್ದಂಗೆ, ಅಂದ್ರೆ ಮೈನಸ್ ಇಂಟು ಪ್ಲಸ್ ಏನಾಯಿತು ಮೈನಸ್ ಆಯ್ತು ನಮಗೆ. ಇದು ಒಂದು ಆ್ಯಸ್ ಇಟ್ ಈಸ್ ಇದರಿಂದ ಮತ್ತು ಇದು ಗುಣಾಕಾರ ಆಗಬೇಕು. ಮೈನಸ್ ಇದು ಮೈನಸ್, ಇದು ಇಂಟು ಇದ್ದಂಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದರೆ cos² A ಅಂತ ಬರಿಬೋದು ನಾವು. ಹೋಲ್ ಡಿವೈಡೆಡ್ ಬೈ ಕೆಳಗೆ ಏನಿದೆ ಇದು cos A ಅಂತಿದೆ, ಅದನ್ನು cos A ಆ್ಯಸ್ ಇಟ್ ಈಸ್ ಬರಿತೀನಿ ನಾನು. cos A ಆ್ಯಸ್ ಇಟ್ ಈಸ್ ಬರಿತೀನಿ. ಈಗಲಿ +1 -1 ಅದ, ಏನು ಮಾಡ್ಬೋದು ಅಂದ್ರೆ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಬೋದು. +1 -1 ಕ್ಯಾನ್ಸಲ್ ಅಥವಾ 0 ಆಯಿತು. ಮೇಲ್ಗಡೆ ಏನು ಉಳಿತು ನಮಗೆ cos² A ಅಂದರೆ cos² ಅಂದರೆ 2 ಸಲ cos² × cos² ಅಂದಂಗೆ ಅದು. ಈ ರೀತಿ cos² A ಅಂದರೆ ಏನು ಮೀನಿಂಗ್ ಅಂದರೆ cos A
ಇಂಟು ಕಾಸ್ ಎ ಇದ್ದಂಗೆ ಅದು. ಇದ್ರ ಬದಲಿ ನಾವು ಈ ರೀತಿ ಬರಿಬೋದು, ಹೋಲ್ ಡಿವೈಡೆಡ್ ಬೈ ಕಾಸ್ ಎ. ಅದೇ ಹಂಗೆ ಬರಿತೀನಿ. ಆದರೆ ಕಾಸ್ ಎ ಏನಾಯ್ತು ನಮಗೆ ಕ್ಯಾನ್ಸಲ್ ಆಯಿತು. ಕಾಸ್ ಎ ಒಂದ್ಲೇ ಕಾಸ್ ಎ ಕ್ಯಾನ್ಸಲ್ ಆಯಿತು. ನಮಗೇನು ಸಿಕ್ತು? ಕಾಸ್ ಎ ಆನ್ಸರ್ ಸಿಕ್ತು. ನಮಗೆ ಏನು ಸಿಕ್ತು ಅಂದ್ರೆ ಕಾಸ್ ಎ ಆನ್ಸರ್ ಅಂತ ಸಿಗ್ತದೆ. ಎಷ್ಟೇ ಆನ್ಸರ್ ಅದ ನೋಡ್ರಿ, ನಾವು ಎಷ್ಟನೇ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಕಾಸ್ ಎ ಅಂದರೆ ಕಾಸ್ ಎ ಅಂದರೆ ಡಿ ಆಪ್ಷನ್ ನಮಗೆ ಸರಿಯಾದ ಉತ್ತರ ನೋಡಿರಿ. ಇಲ್ಲಿ ಡಿ ಆಪ್ಷನ್ ಏನಾಗ್ತದೆ ನಮಗೆ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಏನು ಮಾಡೋಣ, ಈಗ ರೋಮನ್ ಅಂಕಿ 4ನೇ ಪ್ರಶ್ನೆಯನ್ನು ಬಿಡಿಸೋಣ. ಈಗ ನಾವು ಇದರಲ್ಲಿ ರೋಮನ್ ಅಂಕಿ ಮುಖ್ಯ ಪ್ರಶ್ನೆ 3ರಲ್ಲಿ ರೋಮನ್ ಅಂಕಿ 4ನೇ ಪ್ರಶ್ನೆಯನ್ನು ಬಿಡಿಸೋಣ. ಪ್ರಶ್ನೆ ಏನು ಬರ್ಕೊಂಡಿದ್ದೀನಿ ನಾನು, 1 + tan ಸ್ಕ್ವಯರ್ ಎ ಹೋಲ್ ಡಿವೈಡ್ ಬೈ 1 + cot ಸ್ಕ್ವಯರ್ ಎ. ಇದಕ್ಕೆ 4 ಆಪ್ಷನ್ ಕೊಟ್ಟಾರ. ಮೊದಲನೇ ಆಪ್ಷನ್ sec ಸ್ಕ್ವಯರ್ ಎ, ಬಿ ಆಪ್ಷನ್ -1, ಸಿ ಆಪ್ಷನ್ cot ಸ್ಕ್ವಯರ್ ಎ, ಡಿ ಆಪ್ಷನ್ tan ಸ್ಕ್ವಯರ್ ಎ ಅಂತ ಕೊಟ್ಟಾರ. ಈಗ ಇದನ್ನು ಏನು ಬರ್ತದೆ ಅಂತೇಳಿ ಬಿಡ್ಸೋಣ ನೋಡಿರಿ. ಇದು ಹೆಂಗೆ ಮಾಡ್ಬೇಕಂದ್ರೆ ಇದನ್ನು ನಾವು ಸೈನ್ ಬೈ ಕಾಸ್ ರೂಪನಾಗೆ ಬರ್ಕೊಳ್ಳೋಣ. ಆವಾಗ ನಮಗೆ ಬೆಲೆ ಏನು ಸಿಗ್ತದೆ ನೋಡಿರಿ. ಟ್ಯಾನ್ ಸ್ಕ್ವೇರ್ ಹೆಂಗೆ ಬರಿಬೋದು ನಾವು, ಕಾಟ್ ಸ್ಕ್ವೇರ್ ಅಂತ ಬರಿಬೋದು, ಸೈನ್ ಬೈ ಕಾಸ್ ಆ ರೀತಿ ಬರಿಬೋದು. ಅಥವಾ ಇದನ್ನೇ ಉಲ್ಟಾ ಬರೆದು ಮಾಡ್ಬೋದು ನಾವು. ಏನಂದರೆ ಇದು ಟ್ಯಾನ್ ಸ್ಕ್ವೇರ್ ಅಂದ್ರೆ ನಾವೇನು ಬರಿಬೋದು, ಕಾಟ್ ಸ್ಕ್ವೇರ್ ಅಂದರೆ ಒಂದೇ ಮಾಡ್ಕೋಬೋದು. ಈ ರೀತಿ ಯಾವ ರೀತಿ ಬೇಕಾದರೂ ಮಾಡ್ಬೋದು ನಾವು. ಈಗ ನೋಡಿರಿ, ಟ್ಯಾನ್ ಅಂದರೆ ಹೆಂಗೆ ಬರಿಬೋದು ನಾವು, 1/cot ಅಂತ ಬರಿಬೋದು. ಅಂದ್ರೆ ಅವಾಗ ಏನಾಗ್ತದೆ ನಮಗೆ ಸೇಮ್ ಆಗ್ತದೆ. ನೋಡಿರಿ ಏನಾಗ್ತದೆ ಬರಿಬೋದು ಅಂದ್ರೆ ನಾವು ಈಗ ರೋಮನ್ ಅಂಕಿ 4ನೇ ಪ್ರಶ್ನೆ ಯಾವ ರೀತಿ ಬಿಡಿಸ್ಬೋದು ಅಂದ್ರೆ ನಾವು ಇದನ್ನು ಸೈನು ಮತ್ತು ಕಾಸ್ ರೂಪನೇ ಬರೆದುಕೊಂಡು ಬರಿಬೋದು, ಅಥವಾ ಟ್ಯಾನ್ ಇದ್ದಿದ್ದು ಕಾಟ್ ರಿವರ್ಸ್ ಮಾಡಿಕೊಂಡು ಆ ರೀತಿ ಮಾಡಿದ್ರು ಉತ್ತರ ಬರ್ತದೆ. ಇದು ಈ 3 ಲೆಕ್ಕಗಳನ್ನ ಅದೇ ರೀತಿ ಬರ್ಸೋಣ. ಟ್ಯಾನ್ ಇದ್ದದ್ದು ನಾವು ಏನು ಬರಿಬೋದು, ನಾವು ಟ್ಯಾನ್ ಎ ಸ್ಕ್ವೇರ್ ಅಥವಾ ಟ್ಯಾನ್ ಸ್ಕ್ವಯರ್ ಎ ಈಕ್ವಲ್ ಟು ಏನು ಬರಿಬೋದು ನಾವು, ಸೈನ್ ಸ್ಕ್ವಯರ್ ಎ ಡಿವೈಡ್ ಬೈ ಕಾಸ್ ಸ್ಕ್ವಯರ್ ಎ ಬರಿಬೋದು. ಇದೇ ಬರ್ಕೊಳ್ತೀನಿ ನಾನು. ಇದು ಕಾಸ್ ಸ್ಕ್ವಯರ್ ಎ ಇದ್ದಿದ್ದು ಏನು ಬರಿಬೋದು ನಾವು, ಸೈನ್ ಸ್ಕ್ವಯರ್ ಎ. ಕಾಟ್ ಸ್ಕ್ವಯರ್ ಎ ಅಂದ್ರೆ ಹೆಂಗೆ ಬರಿಬೋದು ಅಂದರೆ ನಾವು ಕಾಸ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎ ಅಂತ ಬರಿಬೋದು. ಇದನ್ನು ನಾನು ಇಲ್ಲಿ ಇದನ್ನೇ ಉಪಯೋಗ ಮಾಡಿಕೊಂಡು ಲೆಕ್ಕ ಬಿಡಿಸ್ತೀನಿ ನೋಡಿರಿ. 2 ರೀತಿ ಬರಿಬೋದು, ಅಥವಾ ಟ್ಯಾನ್ ಅಥವಾ ಕಾಟ್ ಒಂದೇ ಮಾಡ್ಕೊಂಡು ಮಾಡಿದ್ರು ಬರ್ತದೆ. ಯಾವ ರೀತಿ ಇದ್ರೆ ಆನ್ಸರ್ ಒಂದೇ ಬರ್ತದೆ ನಮಗೆ. ನೋಡಿರಿ, ಈ 1 ಆ್ಯಸ್ ಇಟ್ ಈಸ್ ಬರಿತೀನಿ ನಾನು. 1 ಆ್ಯಸ್ ಇಟ್ ಈಸ್ ಬರೆದು ಪ್ಲಸ್ ಆ್ಯಸ್ ಇಟ್ ಈಸ್ ಬರೆದು ಟ್ಯಾನ್ ಸ್ಕ್ವಯರ್ ಬದಲಿನ ಏನು ಬರಿತೀನಿ, ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ ಅಂತ ಬರಿತೀನಿ. ಇದು ಹೋಲ್ ಡಿವೈಡೆಡ್ ಬೈ ಈ ರೀತಿ ಡಿವೈಡ್ ಬೈ ಅಂದ್ಕೊಂಡು ಇಲ್ಲಿ ಕೆಳಗೆ 1 ಆ್ಯಸ್ ಇಟ್ ಈಸ್ ಬರೆದು ಕಾಟ್ ಸ್ಕ್ವಯರ್ ಹೆಂಗೆ ಬರಿಬೋದು ಅಂದರೆ ಕಾಸ್ ಸ್ಕ್ವಯರ್ ಎ ಡಿವೈಡ್ ಬೈ ಸೈನ್ ಸ್ಕ್ವಯರ್ ಎ ಅಂತ ಬರಿಬೋದು. ಕಾಸ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎ ಅಂತ ಬರಿಬೋದು. ಈಕ್ವಲ್ ಸೈನ್ ನಾವು ಇಲ್ಲಿ ಹಾಕಬೇಕು. ಇನ್ನೊಟ್ಟು ಇಲ್ಲಿ ಕೆಳಗೆ ಏನೂ ಇಲ್ಲ ಅಂದರೆ 1 ಇರ್ತದೆ. ಈಗ ಈ ರೀತಿ ಗುಣಾಕಾರ ಛೇದ ಒಂದೇ ಇದ್ದಾಗ ನಾವು ಇದಕ್ಕೆ ಒಂದು ಕಾಸ್ ಸ್ಕ್ವೇರ್ ಎ ಒಂದಲ್ಲಿ ಕಾಸ್ ಸ್ಕ್ವೇರ್ ಗುಣಾಕಾರ ಮಾಡಬೇಕು, ಓರೆ ಗುಣಾಕಾರ ಅಥವಾ ಕತ್ರಿ ಗುಣಾಕಾರ ಈ ಟೈಪ್ ಮಾಡಬೇಕು. ಇಲ್ಲಿನೂ ಕೆಳಗೆ ಏನಿಲ್ಲ ಅಂದ್ರೆ 1 ಬರ್ಕೊಳ್ಬೇಕು. ಛೇದಗಳು ಬೇರೆ ಬೇರೆ ಇದ್ದಾಗ ಇದಕ್ಕಿದು ಗುಣಾಕಾರ ಮಾಡ್ಕೋಬೇಕು. ಛೇದ ಗುಣಾಕಾರ, ಇದು ಮೇಲಿಂದ ಕತ್ರಿ ಗುಣಾಕಾರ ಮಾಡ್ಕೊಳ್ಬೇಕು ನಾವು. ನೋಡಿರಿ, ಮೊದಲು ಏನು ಮಾಡ್ತೀನಿ, ಈಗ ಅಂಶದನ್ನು ಬಿಡಿಸ್ತೀನಿ. ಕಾಸ್ ಸ್ಕ್ವೇರ್ ಎ ಒಂದಲೇ ಕಾಸ್ ಸ್ಕ್ವೇರ್ ಎ ಬರಿತೀನಿ. ಇಲ್ಲಿ ಇತ್ತು ಸ್ಥಾನ ತೊಗೊಳ್ಬೇಕು, ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಬೇಕು. ಪೆನ್ ಚೇಂಜ್ ಮಾಡ್ತೀನಿ, ಕನ್ಫ್ಯೂಸ್ ಆಗ್ತದೆ ಅಂತ. ಕೆಂಪಿರ ರೈಟ್. ಈಗ ಏನು ಮಾಡ್ತೀನಿ, ಕಾಸ್ ಸ್ಕ್ವೇರ್ ಎ ಒಂದಲೇ ಕಾಸ್ ಸ್ಕ್ವೇರ್ ಎ ಈ ರೀತಿ ಗುಣಾಕಾರ. ಕಾಸ್ ಸ್ಕ್ವೇರ್ ಎ ಒಂದಲೇ ಕಾಸ್ ಸ್ಕ್ವೇರ್ ಎ ಪ್ಲಸ್ ಆ್ಯಸ್ ಇಟ್ ಈಸ್ ಇದು ಈ ರೀತಿ ಗುಣಾಕಾರ. ಸೈನ್ ಸ್ಕ್ವೇರ್ ಒಂದಲೇ ಸೈನ್ ಸ್ಕ್ವೇರ್ ಎ ಇದು ಓಲ್ಡ್. ಈಗ ಛೇದನೆಗೆ ಏನು ಮಾಡ್ತೀನಿ, ಇದೇ ರೀತಿನ ಬರ್ಕೊಳ್ತೀನಿ. ಛೇದನಲ್ಲಿ ಸೈನ್ ಸ್ಕ್ವೇರ್ ಎ ಒಂದಲೇ ಸೈನ್ ಸ್ಕ್ವೇರ್ ಎ ಇದು ಗುಣಾಕಾರ ಆಗಬೇಕು. ಸೈನ್ ಸ್ಕ್ವೇರ್ ಎ ಆಯಿತು. ಇದಕ್ಕೆ ಕತ್ರಿ ಗುಣಾಕಾರ ಆಗ್ತು, ಒರೆ ಗುಣಾಕಾರ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಇದು ಒಂದು ಗುಣಾಕಾರ ಅದೇ ಬರ್ತದೆ, ಕಾಸ್ ಸ್ಕ್ವೇರ್ ಎ ಅಂತ ಆಯಿತು. ಇನ್ನೊಟ್ಟು ಕಾಸ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಇದನ್ನು ಒಂದು ಬಿಟ್ಟು ಒಂದಿದ್ದು ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಲ್ಲಿನೂ ಅದ, ಅಲ್ಲಿನೂ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇದೆ. ಸೇಮ್ ಇದು ಈ ರೀತಿ ಬರೆದ್ರೆ ಒಂದೇ ಬರ್ತದೆ. ಇವೆರಡು ಏನಾಗ್ತವೆ, ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತವೆ. ಕ್ಯಾನ್ಸಲ್ ಆದಮೇಲೆ ನೋಡಿರಿ, ಇವೆರಡು ನಾವು ಏನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇದಿಷ್ಟು ಮೇಲಿಂದ ಕ್ಯಾನ್ಸಲ್ ಆಯಿತು. ಉಳಿತು ನಮ್ಗೆ ಅಂದರೆ ಮೇಲೆ ಇಲ್ಲಿ ಕಾಸ್ ಸ್ಕ್ವೇರ್ ಎ ಉಳಿತು. ಇಲ್ಲಿ ಮೇಲ್ಗಡೆ ಏನಿಲ್ಲ ಒಂದರಲ್ಲಿ ಅಂದ್ರೆ 1 ಅಂದರೆ ಇಲ್ಲಿ ಮೇಲ್ಗಡೆ 1 ಉಳಿತು.
ಹೋಲ್ ಡಿವೈಡ್ ಬೈ ಇದು ಕಾಸ್ ಸ್ಕ್ವಯರ್ ಎ ಆಯಿತು. ಇಲ್ಲಿ ಹೋಲ್ ಇದನ್ನು ಕ್ಯಾನ್ಸಲ್ ಆಯಿತು. ಇಲ್ಲಿ ಈಕ್ವಲ್ ಟು ಇಲ್ಲಿ ಮೇಲ್ಗಡೆನೂ ಸೇಮ್ 1/, ಇದು 1 ಉಳಿತು, 1 ಇದ್ದಂಗೆ ಇದು 1 ಅಂತಂದಾಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ 1 ಇಲ್ಲೇನು 1 ಅಂದಂಗೆ ಇಲ್ಲೇನು ಉಳಿತು ಕೆಳಗಡೆ ನಮ್ಗೆ ಸೈನ್ ಸ್ಕ್ವಯರ್ ಎ ಅಂತ ಉಳಿತು. ಈಗ ನಾವು ಇದು ಹೆಂಗದ ಹಂಗೆ ಬರೋದು 1/, ಕಾಸ್ ಸ್ಕ್ವೇರ್ ಎ ಬರೋದು. ಇದನ್ನು ಉಲ್ಟಾ ಮಾಡಬೇಕು. ಇದು ಭಾಗಾಕಾರದಲ್ಲ, ಇದನ್ನು ನಾವು ಗುಣಾಕಾರ ಮಾಡಬೇಕು. ಇದನ್ನು ಉಲ್ಟಾ ಹೋಗ್ತದೆ, ಮೇಲೆ ಹೋಗ್ತದೆ. ಇದು ಛೇದ, ಇದು ಅಂಶ ಇದು ಛೇದ. ಅಂದರೆ ಸೈನ್ ಸ್ಕ್ವಯರ್ ಎ ಮೇಲ್ಗಡೆ ಹೋಯಿತು, 1 ಕೆಳಗಡೆ, ಇದು ಮೇಲೆ, ಇದು ಕೆಳಗಡೆ ಹೋಯಿತು. ಅಂದರೆ ಸೈನ್ ಸ್ಕ್ವಯರ್ ಬೈ ಕಾಸ್ ಸ್ಕ್ವಯರ್ ಎ ಅಂದರೆ ನಮಗೆ ಏನು ಗೊತ್ತಾಗ್ತದೆ, ಟ್ಯಾನ್ ಸ್ಕ್ವಯರ್ ಎ ಅಂತ ಗೊತ್ತಾಗ್ತದೆ ನೋಡಿರಿ. ಇಲ್ಲಿದು ಡಿ ಆಪ್ಷನ್ ಸರಿಯಾದ ಉತ್ತರ ನೋಡಿರಿ. ಇದು ಗುಣಾಕಾರ ಆಗಬೇಕು. ಬೋರ್ಡ್ ಸ್ವಲ್ಪ ಮಾಡ್ತಿದ್ದೀನಿ. ಅಂಶ ಗುಣಾಕಾರ, ಛೇದ ಗುಣಾಕಾರ ಮಾಡಬಾರ್ದು. ಅಂದರೆ 1 ಸೈನ್ ಸ್ಕ್ವಯರ್ ಎ ಗುಣಾಕಾರ ಮಾಡಿ ಸೈನ್ ಸ್ಕ್ವಯರ್ ಎ ಆಯಿತು, ಡಿವೈಡ್ ಬೈ ಕಾಸ್ ಸ್ಕ್ವಯರ್ ಎ ಆಯಿತು. ಸೈನ್ ಬೈ ಕಾಸ್ ಸ್ಕ್ವಯರ್ ಅಂದರೆ ಏನದ ನಮ್ಗೆ ಟ್ಯಾನ್ ಸ್ಕ್ವಯರ್ ಎ ಅಂತ ಆಪ್ಷನು. ಇದು ಎಲ್ಲಿದೆ ನಮ್ಗೆ ಎಷ್ಟನೇ ಆಪ್ಷನ್ ಇದೆ ಟ್ಯಾನ್ ಸ್ಕ್ವಯರ್ ಎ ಅಂತಂದ್ರೆ ಡಿ ಆಪ್ಷನ್ ನಮಗೆ ಸರಿಯಾದ ಉತ್ತರ ಆಗ್ತದೆ ನೋಡಿರಿ. ಡಿ ಆಪ್ಷನ್ ಏನಾಯಿತು ಸರಿಯಾದ ಆನ್ಸರ್ ಅಂತಾಯಿತು. ಈ 3ನೇ ಲೆಕ್ಕಗಳು ಎಲ್ಲ ರೋಮನ್ ಅಂಕಿ 4 ಲೆಕ್ಕಗಳನ್ನು ಬಿಡಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ನಾನು, ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳವ, ಅದು ಮುಖ್ಯ ಪ್ರಶ್ನೆ 4 ಬಿಡಿಸ್ತೀನಿ ನಾನು.